ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವರಾತ್ರಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ಏನು, ಯಾಕೆ ಶಿವರಾತ್ರಿ ಆಚರಣೆಯನ್ನ ಮಾಡ್ತಾರೆ, ಜೊತೆಗೆ ಶಿವರಾತ್ರಿಯಲ್ಲಿ ಪೂಜಾ ವಿಧಾನ ಯಾವ ರೀತಿಯಾಗಿರುತ್ತೆ ಅನ್ನೋದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತೀವಿ. ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಹೇಳ್ತಾ ಇದ್ದೆ ಶಿವರಾತ್ರಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ ಅಂತ ಹೇಳಿ. ಪ್ರತಿ ತಿಂಗಳು ಬರುವಂತ ಶಿವರಾತ್ರಿ ಹಾಗೆ ವರ್ಷಕ್ಕೊಮ್ಮೆ ಬರುವಂತ ಶಿವರಾತ್ರಿಗೆ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಅದನ್ನ ಹೇಗೆ ತಿಳಿಸಿಕೊಡ್ತೀರಾ ಗುರುಗಳೇ? ಸನಾತನ ಹಿಂದೂ ಧರ್ಮದಲ್ಲಿ ಹಲವಾರು ರೀತಿಯಾಗಿರತಕ್ಕಂತಹ ದೇವತಾ ಚಿಂತನೆಗಳು, ದೇವತಾ ಆರಾಧಕರು, ಹಾಗೆ ದೇವರನ್ನು ಪೂಜಿಸುವಂತಹ ಪಂಥದವರಿದ್ದಾರೆ, ಹಾಗೆ ಆಚರಣೆ ಮಾಡುವಂತಹ ಜನರಿದ್ದಾರೆ. ಅದರಲ್ಲಿ ನಾವು ಗಮನಾರ್ಹವಾಗಿರ್ತಕ್ಕಂಥ ವಿಷಯ, ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಬರ್ತಾ ಹೋಗ್ತದೆ. ಯಾವೆಲ್ಲ ಗೊಂದಲಗಳು ಅಂತ ಹೇಳಿದರೆ, ಯಾವ ದೇವರನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಅದೇ ರೀತಿಯಾಗಿ ಆ ದೇವತಾಚರಣೆಗೆ ಕಾಲ ಯಾವುದು, ಹಾಗೆ ಆ ದೇವತಾಚರಣೆಗೆ ಆ ಆಚರಣೆ ಮಾಡುವಂಥ ವಿಧಿವಿಧಾನಗಳು, ಮತ್ತು ಪೂರ್ವದಲ್ಲಿ ಯಾರಿಂದ ಈ ವ್ರತವನ್ನು ಆಚರಿಸಲ್ಪಟ್ಟಿತು ಅನ್ನುವಂಥ ವಿಷಯಗಳನ್ನು ವಿಮರ್ಶೆ ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರು ಷಣ್ಮತ ಸ್ಥಾಪನಾಚಾರ್ಯ ಅನ್ನುವಂಥ ಒಂದು ಬಿರುದಾಂಕಿತರಾಗಿರುವವರು. ಹಾಗೆ ಆ ಷಣ್ಮತಗಳು ಯಾವುದು ಅಂತ ಕೇಳಿದರೆ, ಶೈವ, ಶಾಕ್ತೇಯ, ವೈಷ್ಣವ, ಗಾಣಪತ್ಯ, ಸ್ಕಂದ, ಕೌರ ಅನ್ನುವಂಥ ಈ ಷಣ್ಮತಗಳು ಅಂತ ಹೇಳಿದರೆ 6 ಮತಗಳನ್ನು ಸ್ಥಾಪನೆ ಮಾಡಿದರು. ಅದರಲ್ಲಿ ಶೈವ ಅಂತ ಹೇಳಿದರೆ ಶಿವನನ್ನು ಪ್ರಧಾನವಾಗಿಟ್ಟುಕೊಂಡು ದೇವರುಗಳನ್ನು ಆರಾಧನೆ ಮಾಡುವವರು, ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವತೆಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆರಾಧನೆ ಮಾಡುವಂಥ ಪಂಥದವರನ್ನು ಶಾಕ್ತೇಯ ಪಂಥವಂತಲು, ಹಾಗೆ ವಿಷ್ಣುವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆರಾಧನೆ ಮಾಡುವಂತಹ ಪಂಥದವರನ್ನು ವೈಷ್ಣವ ಪಂಥ ಅನ್ನುವಂಥ ರೀತಿಯಾಗಿಯೂ, ಗಣಪತಿಯನ್ನು ಪ್ರಧಾನವಾಗಿ ಆರಾಧನೆ ಮಾಡಿಕೊಂಡು ಪ್ರಧಾನವಾಗಿಟ್ಟುಕೊಂಡು ಆರಾಧನೆ ಮಾಡುವಂಥವರನ್ನು ಗಾಣಪತ್ಯ ಅಂತಲೂ, ಹಾಗೆ ಸ್ಕಂದ, ಸೂರ್ಯನನ್ನು ಸ್ಕಂದ ಅಂತ ಹೇಳಿದರೆ ಸುಬ್ರಹ್ಮಣ್ಯನನ್ನು ಪ್ರಧಾನವಾಗಿಟ್ಟುಕೊಂಡು ಆರಾಧನೆ ಮಾಡುವಂಥ ಒಂದು ಪಂಥವನ್ನು ಸ್ಕಂದ ಪಂಥದವರು ಅಂತಲೂ, ಹಾಗೆ ಸೂರ್ಯನನ್ನು ಪ್ರಧಾನವಾಗಿ ಆರಾಧನೆ ಮಾಡುವಂತಹ ಪಂಥದವರನ್ನು ಸೂರ್ಯ ಪಂಥದವರು ಅಂತ ಹೇಳ್ತಾರೆ. ಹಾಗೆ ಈ 6 ಮತದವರು ಸಮೇತ ಪ್ರಧಾನವಾಗಿರ್ತಕ್ಕಂಥ ದೇವತೆಗಳನ್ನು ಆರಾಧನೆ ಮಾಡುವವರಲ್ಲಿ ನಿರತರಾಗಿರ್ತಾರೆ. ಅದೇ ರೀತಿಯಾಗಿ ಶೈವ ಪಂಥದವರು ಶಿವನನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಆರಾಧನೆಯನ್ನು ಇಟ್ಟುಕೊಂಡಂಥವರು ಶಿವನನ್ನೇ ಆರಾಧನೆ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಯಾವ ರೀತಿ ಇದಕ್ಕೆ ಆಧಾರ ಅನ್ನುವಂಥದ್ದು ಹೇಗಿದೆ, ಈಗ ನಮಗೆ ಶಿವರಾತ್ರಿ ಅಂದರೂ ಕೂಡಲೇ ವಾರ್ಷಿಕವಾಗಿ ಒಂದು ಶಿವರಾತ್ರಿ ಅನ್ನುವಂಥದ್ದು ಬರ್ತದೆ. ಪ್ರತಿ ರಾತ್ರಿ 4 ಯಾಮದ ಪೂಜಾದಿಗಳನ್ನು ಮಾಡುವಂಥದ್ದು, ಅಭಿಷೇಕ, ಧೂಪದೀಪ, ನೈವೇದ್ಯಾದಿಗಳನ್ನು ಕೊಟ್ಟು ಈ ಶಿವನನ್ನು ತೃಪ್ತಿಪಡಿಸುವಂಥ ಕೆಲಸ, ಜಾಗರಣೆಯನ್ನು ಮಾಡ್ತೇವೆ. ಆದರೆ ಪ್ರತಿ ಮಾಸದಲ್ಲೂ, ಅರ್ಥಾತ್ ಪ್ರತಿ ತಿಂಗಳಿನಲ್ಲೂ ಒಂದು ಶಿವರಾತ್ರಿ ಅನ್ನುವಂಥದ್ದು ಬರ್ತದೆ. ಅದು ನಮ್ಮ ಎಲ್ಲಿ ನೋಡಿರ್ತೇವೆ ಅಂತ ಕೇಳಿದರೆ, ಈ ಕ್ಯಾಲೆಂಡ್ರನ್ನು ಬದಲು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಶಿವರಾತ್ರಿ ಅಂತ ಬರ್ತದೆ. ಏನಿದು ಶಿವರಾತ್ರಿ ಅಂತ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಕೊಟ್ಬಿಟ್ಟಿದ್ದಾರೇನೋ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಸುಮಾರು ಜನ. ಆದರೆ ಪ್ರತಿ ಮಾಸದಲ್ಲಿಯೂ ಸಮೇತ ಪ್ರದೋಷ ಕಾಲದಲ್ಲಿ, ಅರ್ಥಾತ್ ಸೂರ್ಯನ ಅಸ್ತದ ನಂತರದಲ್ಲಿ ಆಗುವಂಥ ಒಂದು ಸಮಯವನ್ನು ಪ್ರದೋಷ ಕಾಲ ಅಂತೇಳಿ ಹೇಳ್ತಾರೆ. ಹಾಗೆ ಬೇರೆ ಕಾಲಘಟ್ಟ ಅಂದರೆ ಬೇರೆ ದೇವತಾ ಚಿಂತನೆಯನ್ನು ನೋಡುವಾಗ ಬೇರೆ ಯಾವ ದೇವರಿಗೂ ಸಮೇತ ಸಂಧ್ಯಾಕಾಲದಲ್ಲಿ ಅಭಿಷೇಕಾದಿಗಳನ್ನು ಮಾಡುವಂಥ ವಿಧಿವಿಧಾನವೇ ಇಲ್ಲ. ಶಿವನಿಗೆ ಮಾತ್ರ ಸಂಜೆಯ ಕಾಲದಲ್ಲಿ, ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ, ಗೋಧೂಳಿ ಲಗ್ನದಲ್ಲಿ, ಹಾಗೆ ಸೂರ್ಯ ಅಸ್ತದ ನಂತರ ಬರುವಂತಹ ಕೆಲವೊಂದು ಮುಹೂರ್ತ ಪ್ರಹಾರಗಳು ಅನ್ನುವಂಥದ್ದು ಬರ್ತದೆ. ಒಂದೊಂದು ಪ್ರಹಾರಕ್ಕೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಉಲ್ಲೇಖಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪ್ರದೋಷ ಕಾಲದಲ್ಲಿ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು, ಹಾಗೆ ನಂತರದಲ್ಲಿ ಅಭಿಷೇಕಾದಿಗಳನ್ನು, ಫಲಪಂಚಾಮೃತ ಅಭಿಷೇಕಗಳನ್ನು ಹೇಳಿದ್ದಾರೆ. ಪ್ರತಿ ವರ್ಷದಂತೆ ಪ್ರತಿ ತಿಂಗಳಿನಲ್ಲಿಯೂ ಶಿವರಾತ್ರಿಯನ್ನು ಆಚರಣೆ ಮಾಡಿಕೊಂಡು ಪ್ರಧಾನವಾಗಿರ್ತಕ್ಕಂಥ ಮಹಾಶಿವರಾತ್ರಿಯನ್ನು ಆಚರಣೆಯನ್ನು ಮಾಡಿ ರಾತ್ರಿ ಕಾಲದಲ್ಲಿ 4 ಜಾವದ ಪೂಜೆಗಳನ್ನು ಮಾಡಿ ಯಾರು ಶಿವನನ್ನು ಸ್ತುತಿಸ್ತಾರೋ 12 ವರ್ಷಗಳ ಕಾಲ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಖಗಳು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಅನ್ನುವಂಥದ್ದಿದೆ. ಯಾಕೆ ಅಂತ ಕೇಳಿದರೆ, ಶಿವ ಅನ್ನುವಂಥವನು ಅಭಿಷೇಕ ಪ್ರಿಯ ಆದ್ದರಿಂದ ಆ ಒಂದು ಪರ್ವಕಾಲಗಳಲ್ಲಿ, ಯಾವ ಪರ್ವಕಾಲಗಳಲ್ಲಿ ಸೂರ್ಯ ಮತ್ತು ಚಂದ್ರರ ಕಿರಣಗಳು ಕೆಲವೊಂದು ಭೌಗೋಳಿಕವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಈ ಒಂದು ಭೂಮಿಯಲ್ಲಿ ಅದರ ಕಿರಣಗಳು ಅನ್ನುವಂಥದ್ದು ಹೊರಹೊಮ್ಮುತ್ತದೆ. ಆ ಕಿರಣ ಅನ್ನುವಂಥದ್ದು ಯಾವ ರೀತಿ ಆಗ್ತದೆ ಅಂತ ಕೇಳಿದರೆ, ಕೆಲವೊಂದು ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಕಿರಣಗಳು ಇರ್ತವೆ, ಇನ್ನೊಂದು ಕೆಲವೊಂದು ಕಿರಣಗಳು ಅತಿ ನಮಗೆ ಫಲಪ್ರದ ಆಗಿರುವಂಥದ್ದು ಇರ್ತದೆ. ಹೇಗೆ ನಾವೊಂದು ಉದಾಹರಣೆಗೆ ಹೇಳಬೇಕು ಅಂತಾದರೆ, ನಮ್ಮ ಮನೆಯಲ್ಲೆಲ್ಲರೂ ಸಮೇತ ಅಶ್ವಿನಿ ದೇವತೆಗಳು ಓಡಾಡುವಂಥ
ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ, ಸೂರ್ಯೋದಯದ ಕಾಲದಲ್ಲಿ ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ. ಆ ಸೂರ್ಯೋದಯದೊಟ್ಟಿಗೆ ಧನ್ವಂತರಿ ಮಹಾವಿಷ್ಣು ಸಮೇತ ಆ ರಥದಲ್ಲಿ ಕುಳಿತುಕೊಂಡು ಜನರನ್ನು ಆ ಸೂರ್ಯ ಕಿರಣಗಳ ಮುಖಾಂತರವಾಗಿ ಎಲ್ಲರನ್ನ ಹೀಲ್ ಮಾಡ್ತಾರೆ ಅನ್ನುವಂಥ ಚಿಂತನೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಾಕೆ ಆ ಸಂದರ್ಭದಲ್ಲೇ ಪ್ರಾಮುಖ್ಯತೆ ಅಂತ ಕೇಳಿದರೆ, ಸೂರ್ಯ ಉದಯಿಸುವಂತಹ ಸಂದರ್ಭದಲ್ಲಿ ಆ ದೇವತಾನುಗ್ರಹ ಅನ್ನುವಂಥದ್ದು ಸೂರ್ಯಕಿರಣಗಳ ಮೂಲಕವಾಗಿ ಮನುಷ್ಯರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖಗಳನ್ನು ಕೊಡಲಿಕ್ಕೆ ಅನುಕೂಲತೆ ಆಗ್ತದೆ ಅನ್ನುವಂಥದ್ದು ಹೇಗೆ ಇದೆಯೋ, ಈ ಪ್ರದೋಷ ಕಾಲದಲ್ಲಿ ಉಂಟಾಗುವಂತಹ ನೈಸರ್ಗಿಕವಾಗಿರ್ತಕ್ಕಂಥ ಬದಲಾವಣೆಗಳಾಗಿರಬಹುದು ಅಥವಾ ಅದರಿಂದ ಬರುವಂತಹ ಹೊರಹೊಮ್ಮುವಂಥ ಕಿರಣಗಳಾಗಿರಬಹುದು, ಇವೆಲ್ಲವೂ ಸಮೇತ ಈ ಶಿವನ ಪೂಜೆಗೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಕೊಡ್ತದೆ. ಆ ಸಂದರ್ಭದಲ್ಲಿ ಮಾಡುವಂಥ ಫಲಗಳು ಅನ್ನುವಂಥದ್ದು ಏನಾಗ್ತದೆ, ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು ತುಂಬುತ್ತದೆ. ನಮ್ಮ ಷಟ್ಚಕ್ರಗಳು ಅನ್ನುವಂಥದ್ದನ್ನು ಸಮೇತ ಷಟ್ಚಕ್ರದಲ್ಲಿ ಹೋಗಿ ಆ ಪೂಜಾ ಫಲ ಅನ್ನುವಂಥದ್ದು ಸನ್ನಿಹಿತರಾದಾಗ ನಮ್ಮ ಜೀವನದಲ್ಲಿ ನಡೆಯುವಂಥ ಕೆಲಸಗಳೆಲ್ಲವೂ ಸಾತ್ವಿಕವಾಗಿ ನಡೀತದೆ, ಅರ್ಥಾತ್ ಸುಗಮವಾಗಿ ನಡೀತದೆ, ಯಾವುದೇ ರೀತಿ ಅಡೆತಡೆಗಳಿಲ್ದಲೇ ನಡೀತದೆ ಅನ್ನುವಂಥದ್ದು. ಹಾಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು 12 ವರ್ಷ 24 ವರ್ಷಗಳ ಕಾಲ ಪ್ರತಿ ತಿಂಗಳು ಶಿವರಾತ್ರಿಯನ್ನು ಆಚರಣೆ ಮಾಡಿ ಅಂತ ಹೇಳಿದರೆ, ಪ್ರತಿ ತಿಂಗಳು ರಾತ್ರಿ ಜಾಗರಣೆಯನ್ನು ಮಾಡಬೇಕಂತಲ್ಲ, ಉಪವಾಸವನ್ನು ಮಾಡಬೇಕು, ಉಪವಾಸಾದಿಗಳನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಿಂದೆ ನವರಾತ್ರಿಯನ್ನು ಬಂದಾಗ ನಾವು ಒಂದು ಉಪವಾಸದ ಬಗ್ಗೆ ಮಾತಾಡಿದ್ದು, ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು, ಯಾವ ಆಹಾರವನ್ನು ತೆಗೆದುಕೊಳ್ಳಬಾರ್ದು ಅಂತೇಳಿ. ಆದರೆ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಉಪವಾಸಕ್ಕೆ ಸರಿಯಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಶಿವನೇ ತನ್ನ ಶಿವನ ಪುರಾಣದಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಅದು ಸುಮಾರಷ್ಟು ದೀರ್ಘವಾಗಿದ್ದರೂ ಸಮೇತ ಒಂದು ವೀಕ್ಷಕರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಾವು ಹೇಳೋದಾದರೆ, ಈ ಉಪವಾಸ ಅನ್ನುವಂಥ ವಿಷಯ ಏನು ಅಂತ ಕೇಳಿದರೆ, ಉಪ ಅಂತ ಹೇಳಿದರೆ ಇನ್ನೊಂದು ಮತ್ತೊಂದು ಅಂತ ಹೇಳಿ, ಶಿವನ ರೂಪ ಯಾವುದೇ ಇರ್ಬೋದು, ಲಿಂಗಪ್ರದವಾಗಿರಬಹುದು ಅಥವಾ ಬಿಂಬಪ್ರದವಾಗಿರಬಹುದು, ಸ್ವಸ್ತಿಕಾರಾಧನೆ ಇರ್ಬೋದು, ಕಲಶಾರಾಧನೆ ಇರ್ಬೋದು, ನಾವು ಯಾವ ಚಿತ್ರಪಟದಲ್ಲಾಗಿರಬಹುದು, ಯಾವ ಶಿವನ ವಿಗ್ರಹ ಅನ್ನುವಂಥದ್ದುಂಟೋ ಅಥವಾ ಯಾವ ಶಕ್ತಿಯನ್ನು ನಾವು ಒಂದು ಶಿವನ ಶಕ್ತಿಯನ್ನು ಯಾವುದರ ಮೇಲೆ ಆವಾಹನೆಯನ್ನು ಮಾಡಲ್ಪಡುತ್ತೇವೆಯೋ ಅಥವಾ ಎಲ್ಲಿ ಶಿವನ ಅನುಗ್ರಹ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಾದಿಗಳು ನಡೀತಾ ಇರ್ತದೆಯೋ, ಆ ಒಂದು ಕಾಲದಲ್ಲಿ ಮಾನವನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತ್ಯಜಿಸುವ ಮುಖಾಂತರವಾಗಿ ಕೇವಲ ಶಿವನ ಶಕ್ತಿಗಳನ್ನು ಸೇವನೆ ಮಾಡಬೇಕು. ಅರ್ಥಾತ್ ಶಿವನಿಂದ ಉಂಟಾಗುವಂತಹ ಆ ಒಂದು ಮಂತ್ರದ ಫಲಗಳಾಗಿರ್ಬೋದು ಅಥವಾ ಅವನಿಂದ ಬರುವಂಥ ಒಂದು ಶುಭ ಫಲಗಳಾಗಿರ್ಬೋದು, ಅವುಗಳನ್ನು ಮಾತ್ರ ಸೇವನೆ ಮಾಡಬೇಕು. ಹಾಗಾದರೆ ನೀವು ಕೇಳ್ಬೋದು, ಹೇಗೆ ಸ್ವಾಮಿ ಅವುಗಳನ್ನೆಲ್ಲ ಸೇವನೆ ಮಾಡಲಿಕ್ಕೆ ನಮಗೆ ಶಾಸ್ತ್ರದ ರೀತಿಯಲ್ಲಿ ನಮಗೆ ಎದುರುಗಡೆ ಗೋಚರ ಆಗೋದಿಲ್ಲ ಅಂತೇಳಿ? ಹೇಗೆ ನಾವೊಂದು ನೈವೇದ್ಯಾದಿಗಳನ್ನು ಮಾಡುವಾಗ ಅದರಲ್ಲಿರುವಂತಹ ಪಾನ ವ್ಯಾನ ಉದಾನ ಸಮಾನ ಸಪ್ರಾಣಗಳನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ, ಅದರ ಒಂದು ಉಳಿದಂಥ ಶೇಷವಸ್ತುವನ್ನು ನಾವು ಪ್ರಸಾದ ರೂಪದಲ್ಲಿ ಹೇಗೆ ತೆಗೆದುಕೊಳ್ತೇವೆಯೋ, ಹಾಗೆ ಶಿವನ ಒಂದು ಆಲಯದಲ್ಲಿ ಅಥವಾ ಶಿವನ ಎಲ್ಲಿ ಆಚರಣೆಗಳು ನಡೀತಾ ಇರ್ತದೆಯೋ ಆ ಒಂದು ಭಾಗಕ್ಕೆ ಹೋಗಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಅನ್ನ ನೀರು ಆಹಾರಗಳನ್ನು ತ್ಯಜಿಸುವಂಥ ಮುಖಾಂತರವಾಗಿ ಶಿವನ ಸೇವೆಯನ್ನು ಶಿವನ ಭಕ್ತಿಯನ್ನು ಮಾತ್ರ ಸೇವನೆ ಮಾಡುವಂಥದ್ದು. ಅದಕ್ಕೆ ಹೇಳುವಂಥದ್ದು ಉಪವಾಸ ಅಂತ ಹೇಳಿದರೆ ಆ ಒಂದು ಪ್ರಧಾನವಾಗಿರ್ತಕ್ಕಂಥ ದೇವರ ಸಾನ್ನಿಧ್ಯದಲ್ಲಿ ಕುತ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಅದರ ಕೆಳಗೆ ಉಪವಸ್ತು ಉಪಕೋಶಾಧಿಕಾರಿ ಹಾಗೆ ಉಪದಂಡಾಧಿಕಾರಿ ಅನ್ನುವಂಥದ್ದು ಹೇಗಿರ್ತದೆಯೋ, ದೇವರ ಯಾವುದೇ ರೂಪ ಅನ್ನುವಂಥದ್ದನ್ನು ಇಲ್ಲಿ ಶಾಸ್ತ್ರಕಾರರು ಉಪ ಅನ್ನುವಂಥ ಪದದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ವಾಸ ಅಂತ ಹೇಳಿದರೆ ನಮಗೆಲ್ಲರಿಗೂ ತಿಳಿದಿರುವಂಥದ್ದು ಆ ಒಂದು ಭಾಗದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡುವಂಥದ್ದು, ಅಲ್ಲಿ ಇರುವಂಥದ್ದೆಲ್ಲವೂ ವಾಸ ಅಂತ ಹೇಳ್ತಾರೆ. ಈ ಉಪವಾಸ ಅನ್ನುವಂಥದ್ದು ಶಿವನ ಭಕ್ತಿಯನ್ನು ಶಿವನ ಅನುಗ್ರಹವನ್ನು ಸೇವನೆ ಮಾಡುವಂಥದ್ದಾಗ್ತದೆ. ಹಾಗಾಗಿ ಇದನ್ನು ಉಪವಾಸ ಅಂತೇಳಿ ಹೇಳ್ತಾರೆ. ಹಾಗೆ ಉಪವಾಸಾದಿಗಳನ್ನು ಮಾಡುವಂಥ ಮುಖಾಂತರವಾಗಿ ತದನಂತರದಲ್ಲಿ ಈ ಉಪವಾಸವನ್ನು ಮಾಡಿ ಆ ಶಿವರಾತ್ರಿಯನ್ನು ಆಚರಣೆ ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಇದರಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ಪ್ರದೋಷ ಕಾಲದ ರುದ್ರಾಭಿಷೇಕ ಕೇವಲ ಏನು ಅಂತ ಕೇಳಿದರೆ, ಶಾಸ್ತ್ರದಲ್ಲಿ ಏನು ಹೇಳ್ತದೆ ಕೇಳಿದರೆ, ತುಂಬ ಹಳೆಯ ದೇವತೆ ಯಾವುದು ಅಂತ ಕೇಳಿದರೆ ಶಿವ ಅಂತೇಳಿ ಹೇಳ್ತಾರಂತೆ. ಶಿವನೇ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸಾನ್ನಿಧ್ಯ ಹೇಗೆ ಅಂತ ಕೇಳಿದರೆ, ಅದರಲ್ಲಿ ಶಿವನೇ ಅನಾದಿ ಕಾಲದಿಂದ ಇರುವಂತಹ ದೇವರು. ಶಿವನಿಗಿಂತ ಹಾಗೂ ಶಿವರಾತ್ರಿಗಿಂತ ವಿಶೇಷವಾಗಿರ್ತಕ್ಕಂಥ ವ್ರತಗಳು ಈ ಒಂದು ಮಾನವ ಜನ್ಮಕ್ಕೆ ಯಾವುದೂ ಇಲ್ಲ ಅನ್ನುವಂಥದ್ದು. ಆದರೆ ಅದು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರಗಳು ನಮಗೆ ಇಲ್ದಲೇ ಇರುವಂಥದ್ದು, ಅದು ನಮ್ಮ ಒಂದು ಕೆಲಸ ಆಗಿರಬಹುದು. ಹಾಗೆ ಈ ಶಿವರಾತ್ರಿಗೆ ಏನನ್ನು ಮಾಡಿದರೆ ಉತ್ತಮ, ಯಾವ ಪೂಜೆಯನ್ನು ಮಾಡಿದರೆ ಉತ್ತಮ? ಶಿವನಿಗೆ ಅಭಿಷೇಕ ಪ್ರಿಯ. ಇನ್ನು ನಾವು ಶಿವನಿಗೆ ಅಲಂಕಾರಾದಿಗಳು ಇತ್ಯಾದಿಗಳೆಲ್ಲ ಯಾವುದು ಅವನು ಇಷ್ಟಪಡೋದಿಲ್ಲ. ವಿಶೇಷವಾಗಿ ಅವನು ಸಂತುಷ್ಟನಾಗುವಂಥದ್ದು ಯಾವುದು ಅಂತ ಕೇಳಿದರೆ,
ಕೇವಲ ಅಭಿಷೇಕದಿಂದ ಮಾತ್ರ. ಅದರಲ್ಲೂ ಯಾವುದು ರುದ್ರವನ್ನು ಹೇಳುವಂಥದ್ದು, ರುದ್ರದಲ್ಲಿ ಚಮೆಯನ್ನು ಹೇಳುವಂಥದ್ದು, ಇವೆಲ್ಲ ಏನು ಅಂತ ಕೇಳಿದರೆ ಭಗವಂತನನ್ನು ಪ್ರತಿಯಾಗಿ ಸ್ತುತಿಸುವಂಥದ್ದು. ನಮ್ಮಲ್ಲಿರುವಂಥ ಕಷ್ಟವನ್ನು ಫಸ್ಟು ರುದ್ರಾಭಿಷೇಕ ಅಂತ ಹೇಳಿದರೆ ಆ ರುದ್ರದಲ್ಲಿ ಬರುವಂಥ ಮಂತ್ರಗಳು ಏನನ್ನು ಹೇಳ್ತದೆ ಅಂತ ಕೇಳಿದರೆ ಮನುಷ್ಯನಿಗೆ ಹುಟ್ಟಿನಿಂದ ಸಾಯುವ ತನಕ ಬರುವಂಥ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದೇನಿದೆ ಅವೆಲ್ಲವನ್ನು ಭಗವಂತನ ಎದುರುಗಡೆ ತೆರೆದಿಡುವಂಥದ್ದು, ಅದನ್ನು ರುದ್ರ ಅಂತ ಹೇಳಿ ರುದ್ರಂ ಧಾವಯತ ಇತಿ ರುದ್ರ ಅಂತ ಹೇಳಿ. ಅದೇ ರೀತಿಯಾಗಿ ಚಮಕ ಅಂತ ಹೇಳಿದರೆ ನಮಗೆ ಏನು ಬೇಕು ಅಂತ ಕೇಳುವಂಥದ್ದು, ರುದ್ರನ ಹತ್ರ ಕೇಳುವಂಥದ್ದನ್ನು ಚಮಕ ಅಂತ ಹೇಳ್ತಾರೆ. ಈ ಎರಡೂ ಮಂತ್ರಗಳ ಸಂಯೋಗವನ್ನು ಅದಕ್ಕೆ ಮುಂಚಿತವಾಗಿ ಫಲಪಂಚಾಮೃತ ಅಭಿಷೇಕಗಳನ್ನು ಮಾಡುವಂಥದ್ದು ಮಾತ್ರ ಶಿವನಿಗೆ ಸಮರ್ಪಣೆ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಎಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಓಕೆ, ಸೊ ಹೇಗೆ ಆಚರಣೆಗೆ ಬಂತು ಅನ್ನೋದರ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಯಾವ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಅನ್ನೋದಾಗಿಯೂ ಕೂಡ ಇದರನ್ನು ಸುಮಾರಷ್ಟು ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಆದ್ರೂ ಸಮೇತ ಒಂದೊಂದು ಮುಹೂರ್ತಕ್ಕೂ ಒಂದೊಂದು ಪ್ರಹಾರಗಳಿಗೂ ಸಮೇತ ಒಂದೊಂದು ರೀತಿಯಾಗಿರ್ತಕ್ಕಂಥ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಎಲ್ಲದರ ಅರ್ಥವನ್ನು, ಅಥವಾ ಹೇಗೆ ನಾವು ಒಂದು ಹಾಲನ್ನು ತೆಗೆದುಕೊಂಡು ಬಿಸಿ ಮಾಡಿ ಅದನ್ನು ಮೊಸರು ಮಾಡಿ ಹಾಲಿನ ಕೆನೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ, ಬೆಣ್ಣೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಹಾಲು ಎಷ್ಟಿದೆಯೋ ಅಷ್ಟು ಬೆಣ್ಣೆ ಸಿಗುವುದಿಲ್ಲ ನಮಗೆ. ಹಾಲು 2 ಲೀಟರ್ ಇದ್ದರೆ ಒಂದಿಷ್ಟು ಬೆಣ್ಣೆ ಸಿಗ್ತದೆ. ಅರ್ಥಾತ್ ಅದರ ಎಲ್ಲ ಸತ್ವಗಳನ್ನು ತೆಗೆದು ಈ ಬೆಣ್ಣೆಯಲ್ಲಿ ತುಂಬಿಕೊಂಡಿರ್ತದೆ ಅನ್ನುವಂಥ ಕಾಲ. ಹಾಗೆ ಈ ಎಲ್ಲ ಗ್ರಂಥಗಳ ಆಧಾರವನ್ನು ತೆಗೆದುಕೊಂಡಾಗ ನಮಗೆ ತಿಳಿಯುವಂಥ ವಿಷಯ ಏನು ಅಂತ ಕೇಳಿದರೆ, ಪಾಲ್ಗುಣ ಕೃಷ್ಣ ಚತುರ್ದಶಿ ಶಿವರಾತ್ರಿ, ಪಾಲ್ಗುಣದ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ಯಾವತ್ತು ಬರ್ತದೆಯೋ ಅದನ್ನು ನಾವು ಶಿವರಾತ್ರಿ ಅಂತ ಹೇಳಿ ಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ವಿಷಯ. ಹಾಗೆ ಪ್ರದೋಷ ವ್ಯಾಪಿನಿ ಅನ್ನುವಂಥದ್ದು, ಪ್ರದೋಷ ಅಂತ ಹೇಳಿದರೆ ಪ್ರದೋಷಯುಕ್ತವಾಗಿರ್ತಕ್ಕಂಥ, ಪ್ರದೋಷ ವ್ಯಾಪಿನಿ, ಸಂಪೂರ್ಣವಾಗಿ ಪ್ರದೋಷ ಇರಬೇಕಂತೆ, ಅದನ್ನು ಶಿವರಾತ್ರಿ ಅಂತ ಹೇಳಿ ತೆಗೆದುಕೊಳ್ತಾರೆ. ಹಾಗೆ ಮಾಧವೀಯ ಗ್ರಂಥಗಳು ಅನ್ನುವಂಥದ್ದು ಒಂದು ಪುರಾತನವಾಗಿರ್ತಕ್ಕಂಥ ಗ್ರಂಥ ಉಂಟು. ಅದರಲ್ಲೂ ಹೇಳಿರುವಂಥದ್ದೇನು ಅಂತ ಕೇಳಿದರೆ, ತ್ರಯೋದಶಿಯಂದು ಸೂರ್ಯಾಸ್ತದ ಸಮಯದಲ್ಲಿ 4 ಗಳಿಗೆಗಳಲ್ಲಿ ಚತುರ್ದಶಿ ಬಂದರೂ ಅದರಲ್ಲೇ ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥ ವಿಷಯವನ್ನು ಮಾಧವಿ ಗ್ರಂಥದಲ್ಲಿ ಹೇಳಿದ್ದಾರೆ. ಆದರೆ ಇನ್ನು ಕಾಮಿಕಾ ಗ್ರಂಥದಲ್ಲಿ ಚತುರ್ದಶಿ ಬಂದರೂ ಅದರಲ್ಲೇ ಶಿವರಾತ್ರಿ ಆಚರಣೆಯನ್ನು ಮಾಡಬೇಕು. ಸೂರ್ಯಾಸ್ತದ ಸಮಯದಲ್ಲಿ, ಸೂರ್ಯ ಉದಯ ಆಗುವಂಥ ಸಂದರ್ಭದಲ್ಲಿ ಯಾವ ದಿನ ಚತುರ್ದಶಿ ಅನ್ನುವಂಥದ್ದು ಇರ್ತದೆಯೋ ಅದು ಶಿವರಾತ್ರಿಗೆ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಅನ್ನುವಂಥದ್ದು ಕಾಮಿಕಾ ಗ್ರಂಥದಲ್ಲಿ ಹೇಳಿದ್ದಾರೆ. ಇನ್ನು ನಾರದ ಸಂಹಿತೆಯಲ್ಲಿ ಹೇಳಿರುವಂಥದ್ದು ಯಾವ ತಿಥಿಯಂದು ಅರ್ಧರಾತ್ರಿಯ ಸಮಯದಲ್ಲಿ ಮಾಘ ಕೃಷ್ಣ ಚತುರ್ದಶಿಯಲ್ಲಿ ಇರ್ತದೆಯೋ ಅಂದು ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಾರದೀಯ ಗ್ರಂಥಗಳಲ್ಲಿ ಹೇಳಿದರೆ, ಈಶಾನ ಸಂಹಿತೆಯಲ್ಲಿ ಮಾಘ ಮಾಸದ ಕೃಷ್ಣ ಚತುರ್ದಶಿ ಎಂದು ಅರ್ಧರಾತ್ರಿಯ ಸಮಯಕ್ಕೆ ಆಚರಣೆ ಮಾಡುವಂಥದ್ದು ಬಹಳಷ್ಟು ಕೋಟಿ ಸೂರ್ಯರನ್ನು ಪ್ರಭೆಯನ್ನು ತುಂಬಿಕೊಂಡು ಶಿವರಾತ್ರಿಯ ದಿನ ಶಿವ ತನ್ನ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೆ ಬಂದಿರ್ತಾನೆ ಅನ್ನುವಂಥದ್ದನ್ನು ಈಶಾನ ಸಂಹಿತೆಯಲ್ಲಿ ಉಲ್ಲೇಖ ಇದೆ. ಹಾಗೆ ಈ ಶಿವನನ್ನು ಆರಾಧನೆ ಮಾಡುವಂಥದ್ದು ಪ್ರತಿ ಮಾಸದಲ್ಲೂ ಶಿವರಾತ್ರಿಯನ್ನು ಉಪವಾಸಾದ್ಯಗಳು ಇದ್ದು ಮಹಾಶಿವರಾತ್ರಿಯನ್ನು ಆಚರಣೆ 24 ವರ್ಷಗಳ ಕಾಲ, 42 ವರ್ಷಗಳ ಕಾಲ, 22 ವರ್ಷಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡಿದರೆ ಒಂದು ಅಶ್ವಮೇಧ ಯಾಗ ಮಾಡಿದಂತಹ ಗುಪ್ತವಾಗಿರ್ತಕ್ಕಂಥ ಫಲಗಳು ಅನ್ನುವಂಥದ್ದು ನಮಗೆ ಬರ್ತದೆ. ಯಾವ ರೀತಿ ಗುಪ್ತ ಫಲ ಬಟ್ರೆ ಈ ಫಲವೇ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಈಗ ಹೇಗೆ ಅಂತ ಕೇಳಿದರೆ ನಾವು ಏನನ್ನು ದುಡಿತೇವೋ ಅದಕ್ಕೆ ಒಂದಿಷ್ಟು ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟಿಗೆ ಕಟ್ಟಬೇಕು. ಈಗ ನಮಗೆ ಯಾರಿಗೂ ಗೊತ್ತಿಲ್ಲದಂಗೆ, ಈಗ ನನಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಾವೊಂದು ರೂಮಲ್ಲಿ ಪೂರ ಹಣವನ್ನು ತುಂಬಿಟ್ರೆ ಆ ಹಣ ಎಲ್ಲಿದೆ ಅನ್ನುವಂಥದ್ದು ನನಗೆ ಮಾತ್ರ ಗೊತ್ತಿರ್ತದೆ. ಅದರಿಂದ ನಾನು ಹೇಗೆ ಖರ್ಚು ಮಾಡ್ತೇನೆ ಅನ್ನುವಂಥದ್ದು ನನಗೆ ಮಾತ್ರ ಗೊತ್ತಿರ್ತದೆ. ಆದರೆ ನಾನು ಹೊರಗಿನ ಪ್ರಪಂಚಕ್ಕೆ ಅದನ್ನು ತೋರಿಸೋದಿಲ್ಲ, ಅಲ್ಲಿಗೆ ಅದು ಗುಪ್ತನಿದೆ ಅಂತ ಹೇಳಿ. ಹಾಗೆಯೇ ಈ ಒಂದು ಯೋಗಗಳನ್ನು ಅಥವಾ ಈ ಒಂದು ಯೋಗಗಳು ಕೂಡಿರುವಂಥ ಸಂದರ್ಭಗಳಲ್ಲಿ ಆ ಒಂದು ನಕ್ಷತ್ರಗಳ ಬಲ ಅನ್ನುವಂಥದ್ದು ಆ ಒಂದು ದಿನ ಇರುವಂಥ ಕಾರಣದಿಂದ ಆ ಸಂದರ್ಭದಲ್ಲಿ ಮಾಡಿದಂಥ ಪೂಜಾ ಫಲಗಳು ಅಶ್ವಮೇಧ ಯಾಗ ಮಾಡಿದ್ದಕ್ಕಿಂತ ಹೆಚ್ಚಿನ ಫಲಗಳನ್ನು ಕೊಡ್ತದೆ ಅಂತ ಹೇಳಿ ನಿರ್ಣಯ ಸಿಂಧುವಿನಲ್ಲಿ ಆಧಾರ ಅನ್ನುವಂಥದ್ದಿದೆ. ಹಾಗಾಗಿ ಶಿವಪೂಜೆ ಅನ್ನುವಂಥದ್ದು ಮೋಕ್ಷಕಾರಕನಾಗಿರುವಂಥವನು. ಶಿವ ಯಾವುದೋ ಐಹಿಕವಾಗಿರ್ತಕ್ಕಂಥ ಜೀವನದಲ್ಲಿ ನಮಗೆ ಫಲ ಕೊಡುವವನಲ್ಲ, ಮೋಕ್ಷದಾಯಕನಾಗಿರ್ತಕ್ಕಂತಹ ಫಲ. ಅದೇ ಗಣಪತಿ ಹತ್ರ ಹೋಗಿ ನಾವು ಮೋಕ್ಷ ಕೇಳಲಿಕ್ಕೆ ಆಗೋದಿಲ್ಲ, ವಿದ್ಯೆಯನ್ನೇ ಕೇಳಬೇಕು. ಆದರೆ ಶಿವ ಅನ್ನುವಂಥವನೇನು ಅಂತ ಕೇಳಿದರೆ ಮೋಕ್ಷವನ್ನು ಕರುಣಿಸುವಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು ಅವನಲ್ಲಿ ಇರುವಂಥ ಕಾರಣದಿಂದ ಹಾಗೆ ಈ ಒಂದು ಚತುರ್ದಶಿ ಅಶ್ವಮೇಧ ಯಾಗ ಮಾಡಿದಂಥ ಫಲ ಬರ್ತದೆ. ಆದರೂ ಸಮೇತ ಈ ವಿಶೇಷವಾಗಿ ಏನು ಅಂತ ಕೇಳಿದರೆ ಯಾರು ಸೂರ್ಯನನ್ನು ನೋಡಿರೋದಿಲ್ಲ. ಮಾಘ ಮಾಸದಲ್ಲಿ ಕೃಷ್ಣ ಚತುರ್ದಶಿಯ ದಿನ ಅರ್ಧರಾತ್ರಿಯ ಸಂದರ್ಭದಲ್ಲಿ ಕೋಟಿ ಸೂರ್ಯ ಇರುವಂಥ ಪ್ರಭೆಯನ್ನು ತನ್ನೊಳಗೆ ತುಂಬಿಕೊಂಡು ಭಕ್ತರಿಗೆ ಇಪ್ಸಿತವಾಗಿರ್ತಕ್ಕಂಥ ಫಲಗಳನ್ನು ಕೊಡಲಿಕ್ಕೋಸ್ಕರವಾಗಿ ಶಿವಪರಮಾತ್ಮ ತಾಂಡವವನ್ನಾಡುವಂಥ ಸಂದರ್ಭ.
ಹಾಲಾಹಲವನ್ನು ಕುಡಿದಂಥ ದಿವಸವೂ ಅದೇ ಆಗಿರ್ತದೆ. ಆದ್ದರಿಂದ ಆ ಒಂದು ವಿಶೇಷ ಸಂದರ್ಭಗಳಲ್ಲಿ ಫಲವನ್ನು ಕೊಡುವಂಥದ್ದು. ಇಲ್ಲ ನಮಗೆ ರುದ್ರ ಚಮೆ ಅನ್ನುವಂಥದ್ದು ನಮಗೆ ಆಚರಣೆ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ ಅಂತಾದರೆ, ಪ್ರತಿಯೊಂದು ಶಿವನ ದೇವಸ್ಥಾನದಲ್ಲೂ ಪ್ರದೋಷ ಕಾಲದ ವಿಶೇಷವಾಗಿರುವಂತಹ ರುದ್ರಾಭಿಷೇಕ ಅನ್ನುವಂಥದ್ದು ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಸಾಮೂಹಿಕವಾಗಿ ಮಾಡ್ತಾರೆ. ಆ ಚತುರ್ದಶಿ ಅಂತ ಹೇಳಿದರೆ, ನಾ ಆಗಲೇ ಹೇಳಿದ್ದೆ, ಈ ಗ್ರಂಥಗಳ ಉಲ್ಲೇಖ ಏನಕ್ಕೆ ಕೊಟ್ಟಿದ್ದು ಅಂತ ಕೇಳಿದರೆ, ಯಾವತ್ತಿನ ದಿನ ಚತುರ್ದಶಿ ಅನ್ನುವಂಥದ್ದು ಸಂಪೂರ್ಣವಾಗಿ ನಮಗೆ ಪೂಜಾ ಪುನಸ್ಕಾರಾದಿಗಳಿಗೆ ಆ ಎಲ್ಲ ಯೋಗಗಳು ಚತುರ್ದಶಿ ಸಂಪೂರ್ಣವಾಗಿರ್ತದೆಯೋ ಅವತ್ತಿನ ದಿನ ಮಾಸ ಶಿವರಾತ್ರಿಯನ್ನು, ಅಂದರೆ ವಾರ್ಷಿಕವಾಗಿ ವರ್ಷದಲ್ಲಿ ಮಾಡುವಂಥ ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು. ನಾವು ಕೆಲವೊಂದು ನೋಡಿರ್ಬೋದು, ಶಿವರಾತ್ರಿಯನ್ನು ಆಚರಣೆ ಮಾಡುವ ಹೋದ ವರ್ಷ 7ನೇ ತಾರೀಕು ಬಂತಂದ್ರೆ ಈ ವರ್ಷ 7ನೇ ತಾರೀಕಿಗೆ ಬರುವುದಿಲ್ಲ. ಈಗ ಒಂದು 10 ವರ್ಷದ ಕೆಳಗಡೆ ನೋಡಿದ್ರೆ ಶಿವರಾತ್ರಿ ಬರ್ತಿದ್ದು, 12 ವರ್ಷದ ಕೆಳಗಡೆ ನೋಡಿದಾಗ ಶಿವರಾತ್ರಿ ಬರ್ತಿದ್ದು ಫೆಬ್ರವರಿ ತಿಂಗಳಲ್ಲಿ, ಈಗ ಮಾರ್ಚ್ ಏಪ್ರಿಲ್ ತನಕ ಹೋಗಿದೆ ಈಗ. ಹಾಗೆ ಬದಲಾವಣೆ ಅನ್ನುವಂಥದ್ದು ಆಗ್ತದೆ. ಯಾಕಾಗಿ ಅಂತ ಕೇಳಿದರೆ, ಆ ಒಂದು ನಕ್ಷತ್ರಗಳು ಅನ್ನುವಂಥದ್ದು ಒಂದೇ ಪಥದಲ್ಲಿ ಬರಬೇಕು, ಆ ತಿಥಿ ಅನ್ನುವಂಥದ್ದು ಒಂದೇ ಪಥದಲ್ಲಿ ಬರಬೇಕು ಅಂತ ಆದಾಗ ಅದು ಯಾವಾಗ ಬರ್ತದೆ ಆಗ ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು. ಈಗ ಕುಂಭಮೇಳದ ನಾವು ನೋಡಿರ್ಬೋದು, 120 ವರ್ಷಕ್ಕೊಮ್ಮೆ ಬಂತು. ಹೇಗೆ ಗೊತ್ತಾಗ್ತದೆ ಇವರಿಗೆಲ್ಲ? ನಾವೇ 120 ವರ್ಷ ಬದುಕೋದಿಲ್ಲ ಅಂತ ಹೇಳಿದಾಗ, ಆ ಒಂದು ರಾಶಿಗಳ ಸಂಯೋಗ ಆದಾಗ ಆ ಒಂದು ನದಿಗಳ ಸ್ನಾನಕ್ಕೆ ವಿಶೇಷ ಅಂತ ಹೇಳಿದ್ದಾರೆ. ಹಾಗಾಗಿ ಕುಂಭಮೇಳದಲ್ಲಿ ಆ ಒಂದು ಮಾಸದಲ್ಲಿ ಮಾತ್ರ ಸ್ನಾನ ಅನ್ನುವಂಥದ್ದು ವಿಶೇಷ ಫಲವನ್ನು ಕೊಡ್ತದೆ. ಹಾಗೆ ಇಲ್ಲಿಯೂ ಅದಕ್ಕೆ ಬೇಕಾಗಿರುವಂತಹ ಪರಿಕರಗಳು ಯಾವುದು, ನಕ್ಷತ್ರ ಆಗಿರಬಹುದು ಅಥವಾ ತಿಥಿ ಆಗಿರಬಹುದು, ಚತುರ್ದಶಿ ಆಗಿರ್ಬೋದು, ಪಕ್ಷಗಳಾಗಿರ್ಬೋದು, ಪಂಚ ಅಂಗಗಳು ಯಾವುದು ಒಟ್ಟಿಗೆ ಕೂಡ್ತದೆಯೋ ಅವತ್ತಿನ ದಿನ ಈ ಶಿವರಾತ್ರಿಯನ್ನು ಆಚರಣೆ ಮಾಡಲಿಕ್ಕೆ ಹೇಳಿದ್ದಾರೆ ಹೊರತು ವರ್ಷದ ಇದೇ ದಿನ ಪ್ರತಿ ಸಲಿಯೂ ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು ಅಂತ ಯಾವ ಗ್ರಂಥದಲ್ಲೂ ಉಲ್ಲೇಖ ಇಲ್ಲ. ಹಾಗಾಗಿ ಯಾವಾಗ ಆ ಪುಣ್ಯಕಾಲ ಅನ್ನುವಂಥದ್ದು ಬರ್ತದೆ ಆಗ ನಾವು ಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಆಗ ಶಿವನ ಕೃಪೆಗೆ ಪಾತ್ರ ಆಗಲಿಕ್ಕೆ ಎಲ್ಲವೂ ಅನುಕೂಲತೆ ಆಗ್ತದೆ. ಇಲ್ಲ ಸ್ವಾಮಿ ನಮಗೆ ಇವತ್ತು ಶಿವರಾತ್ರಿ ಇತ್ತು, ನಾವು ಆಚರಣೆ ಮಾಡಲಿಕ್ಕಾಗಿಲ್ಲ, ನಾಳೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ ಅಂತ ಯಾರೂ ಹೇಳೋದಿಲ್ಲ. ಬಂದಂಥ ದಿನವೇ ಆಚರಣೆ ಮಾಡಬೇಕು. ಯಾಕಂದರೆ ಆ ಅಂಗಗಳು, ಪಂಚಾಂಗಗಳು ಯಾವ್ದು ಈ ವಾರ, ತಿಥಿ, ನಕ್ಷತ್ರ ಇತ್ಯಾದಿಗಳು ಯಾವುದನ್ನು ಶಿವನ ಪೂಜೆಗೆ ಪ್ರಾಶಸ್ತ್ಯ ಅನ್ನುವಂಥ ಹೇಳಿದ್ದಾರೋ ಅವೆಲ್ಲವೂ ಒಟ್ಟು ಕೂಡಿದಾಗ ಈ ಶಿವರಾತ್ರಿ ಆಚರಣೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿಬೇಕಾಗಿರ್ತಕ್ಕಂಥ ವಿಷಯಗಳು. ಇನ್ನು ತಿಂಗಳಿಗೊಮ್ಮೆ ಬರುವಂತಹ ಶಿವರಾತ್ರಿ ಅಂದಾಗ ಅದರ ವಿಶೇಷತೆ ಜೊತೆಗೆ ಆ ಒಂದು ಪೂಜಾ ವಿಧಾನ ಯಾವ ರೀತಿಯಾಗಿ? ತಿಂಗಳಿಗೊಮ್ಮೆ ಬರುವಂಥ ಶಿವರಾತ್ರಿಯಲ್ಲಿ ಚತುರ್ದಶಿ ಅನ್ನುವಂಥದ್ದು ಪೂರ್ಣವಾಗಿ ಇರೋದಿಲ್ಲ. ಆದ್ದರಿಂದ ಅವತ್ತಿನ ದಿನ ಜಾಗರಣೆಯನ್ನು ಮಾಡಬೇಕು ಅನ್ನುವಂತಹ ನಿಯಮಗಳಿರೋದಿಲ್ಲ. ಕೇವಲ ಪ್ರದೋಷ ಕಾಲದ ಪೂಜೆ, ಆ ಒಂದು ಚತುರ್ದಶಿ ಅನ್ನುವಂಥದ್ದು ಎಷ್ಟು ಪ್ರಹಾರಗಳು ಅರ್ಥಾತ್ ಮುಹೂರ್ತಗಳು, ಸಮಯಗಳು ಅನ್ನುವಂಥದ್ದು ಇರ್ತದೆಯೋ ಅಷ್ಟು ಕಾಲಗಳು ಮಾತ್ರ ಶಿವನನ್ನು ನಾವು ಸ್ತುತಿಸಬೇಕು ಅನ್ನುವಂಥದ್ದು. ಪ್ರತಿ ಮಾಸದಲ್ಲೂ ಆ ಒಂದು ಮಾಸ ಅನ್ನುವಂಥದ್ದು ಕೇವಲ 1-2 ಪ್ರಹಾರಗಳು ಸಮಯದಲ್ಲಿ ಇರ್ತದೆ. ಆದ್ದರಿಂದ ಪ್ರತಿ ಮಾಸದಲ್ಲೂ ಸಮೇತ ಜಾಗರಣೆ ಅನ್ನುವಂಥದ್ದು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ಅಭಿಷೇಕವನ್ನು ಮಾಡಿ ಆ ದೇವರಿಗೆ ಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂಥದ್ದು, ರುದ್ರಾಭಿಷೇಕವನ್ನು ಮಾಡುವಂಥದ್ದು ಅನಾದಿ ಕಾಲದಿಂದ ನಡ್ಕೊಂಡು ಬಂದದ್ದು. ಹಿಂದಿನ ಕಾಲದಲ್ಲಿ ಎಲ್ಲರೂ ಸಮೇತ ಪೂಜೆ ಪುನಸ್ಕಾರಾದಿಗಳನ್ನು ಮನೆಯಲ್ಲೇ ಮಾಡ್ತಾ ಇದ್ರು. ಈಗಿನ ಕಾಲಘಟ್ಟದಲ್ಲಿ ಯಾರಿಗೂ ಅಧ್ಯಯನಹೀನರಾಗಿರುವಂಥ ಕಾರಣದಿಂದ ಅಟ್ಲೀಸ್ಟ್ ನೀವು ಮನೆಯಲ್ಲಿ ಮಾಡಲಿಲ್ಲ ಅಂತ ಆದರೂ ಸಮೇತ ಶಿವನ ಆಲಯದಲ್ಲಿ ಹೋಗಿ ಆ ಪ್ರದೋಷ ಪೂಜೆ ಕಾಲಗಳಲ್ಲಾದರೂ ಸಮೇತ ಸಾಮೂಹಿಕವಾಗಿ ಪೂಜೆಗೆ ಕೊಡುವಂಥದ್ದು, ನಿಮ್ಮ ಮನೆಯಿಂದ ಹಾಲು, ಜೇನುತುಪ್ಪ, ಸಕ್ಕರೆ, ಫಲಪಂಚಾಮೃತ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಎಳನೀರನ್ನು ತೆಗೆದುಕೊಂಡು ಹೋಗುವಂಥದ್ದು, ಹಾಗೆ ಶಿವನ ಪೂಜೆಗೆ ಕಬ್ಬಿನ ಹಾಲನ್ನು ತೆಗೆದುಕೊಂಡು ಹೋಗುವಂಥದ್ದು, ಇವೆಲ್ಲವೂ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಮಾನವನ ಐಹಿಕ ಜನ್ಮದಲ್ಲಿ ಪ್ರಾಪ್ತವಾಗ್ತದೆ ಶಿವನನ್ನು ಪೂಜೆ ಮಾಡಿದರೆ ಅನ್ನುವಂಥದ್ದು ಇಲ್ಲಿ ತುಂಬ ಗಮನಾರ್ಹವಾಗಿರ್ತಕ್ಕಂಥ ವಿಷಯಗಳು. ಗುರುಜಿ, ಇನ್ನು ತಿಂಗಳಿಗೊಮ್ಮೆ ಬರುವಂಥ ಶಿವರಾತ್ರಿಯ ಕುರಿತಂತೆ ತಿಳಿಸ್ಕೊಟ್ರಿ. ವರ್ಷಕ್ಕೊಮ್ಮೆ ಬರುವಂತಹ ಶಿವರಾತ್ರಿಯ ವಿಶೇಷತೆಯ ಜೊತೆಗೆ ಅಂದು ಯಾವ ರೀತಿಯಾದಂತಹ ಪೂಜಾ ವಿಧಾನವನ್ನು ಅನುಸರಿಸಬೇಕು ಗುರುಗಳೇ? ವಿಶೇಷವಾಗಿ 12 ತಿಂಗಳುಗಳ ಕಾಲ ನಾವೇನು ಆಚರಣೆಯನ್ನು ಮಾಡ್ತೇವೆ, ಕೇವಲ ಪ್ರದೋಷ ಕಾಲದಲ್ಲಿ ಮಾತ್ರ ಶಿವನನ್ನು ಆಚರಣೆ ಮಾಡ್ತೇವೆ. ಈ ಮಹಾಶಿವರಾತ್ರಿ ಅಂತ ಹೇಳಿದರೆ ಈ ಎಲ್ಲ ಶಿವರಾತ್ರಿ ದಿನದಂದು ಬರುವಂತಹ ಕಾಲ ಅನ್ನುವಂಥದ್ದು ಅದು ದ್ವಿಗುಣ ತ್ರಿಗುಣ ಮಟ್ಟಕ್ಕೆ ಹೋಗಿರ್ತದೆ. ಆ ಒಂದು ಮುಹೂರ್ತ ಎಲ್ಲವೂ ಕೂಡಿರ್ತದೆ. ಆ ಪುಣ್ಯಕಾಲದ ಸಮಯ ಅನ್ನುವಂಥದ್ದು ಈಗಿನ ಕಾಲ ಜನರಿಗೆ ಅರ್ಥ ಆಗಬೇಕು ಅಂದರೆ ಫುಲ್ ಎಕ್ಸ್ಟೆಂಟ್ ಆಗಿರುತ್ತೆ. ಹಾಗೆ ರಾತ್ರಿ ಕಾಲದಲ್ಲಿ ಜಾಗರಣೆಗೆ ಬಹಳಷ್ಟು ಪ್ರಾಶಸ್ತ್ಯ. ಜಾಗರಣೆ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಈ ಮಾಸ ಶಿವರಾತ್ರಿಯಲ್ಲಿ ಕೇವಲ ಪ್ರದೋಷ ಕಾಲದಲ್ಲಿ ಶಿವನ ತತ್ವಗಳನ್ನು ನಾವು ಸೇವನೆ ಮಾಡಿದರೆ, ಈ ಮಾಸ ಇದು ವಾರ್ಷಿಕವಾಗಿ ಬರುವಂಥ ಮಹಾಶಿವರಾತ್ರಿಯಲ್ಲಿ ರಾತ್ರಿ ಎದ್ದು ಪೂರ್ಣ ಕಾಲದಲ್ಲೂ ಸಮೇತ 4 ಯಾಮದ ಪೂಜೆ ಅಂತ ಹೇಳಿದ್ರೆ 4 ಬಾರಿ ಹೇಗೆ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಪ್ರತಿನಿತ್ಯ ಬೆಳಗ್ಗೆ ಮಾಡ್ತಾರೆ
ಮಾಡ್ತಾರೆಯೋ ಅಥವಾ ಪ್ರತಿ ಪ್ರದೋಷ ಕಾಲದಲ್ಲಿ ಸಂಜೆ ಹೊತ್ತಿನಲ್ಲಿ ಪೂಜೆಯನ್ನು ಮಾಡ್ತಾರೆಯೋ ಅದೇ ರೀತಿಯಾಗಿ ಮಾಸ ಶಿವರಾತ್ರಿಯಲ್ಲಿ ನಿಷೀಧ ಕಾಲದಲ್ಲಿ ಅರ್ಥಾತ್ ಸೂರ್ಯಾಸ್ತದ ನಂತರ 4 ಯಾಮದ ಪೂಜೆಗಳನ್ನು ಮಾಡ್ತಾರೆ. ಅಂತ ಹೇಳಿದರೆ ಆಯಾ ಪ್ರಹಾರಗಳು ಅನ್ನುವಂಥದ್ದು ಬಂದಾಗ ಆ ಪ್ರಹಾರಗಳು 4 ಬಾರಿ ಬರ್ತದೆ. ಹಾಗಾಗಿ 4 ಯಾಮದ ಜಾವದ ಪೂಜೆ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು ಅಭಿಷೇಕ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಅಲ್ಲಿ 4 ಯಾಮಗಳು ಬರ್ತದೆ. 4 ರೀತಿಯಾಗಿ 4 ಬಾರಿ ಶಿವನನ್ನು ಬೇರೆ ಬೇರೆ ರೀತಿಯಾಗಿ ಮತ್ತು ಬೇರೆ ಬೇರೆ ರೀತಿಯಾಗಿ ಆರಾಧನೆ ಮಾಡ್ತಾರೆ. ಶಿವನನ್ನು ರುದ್ರಾಭಿಷೇಕಾದಿಗಳನ್ನು ಮಾಡುವಂಥದ್ದು. ಅಲ್ಲಿ ಶಿವರಾತ್ರಿಯಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ಅಂತ ಕೇಳಿದರೆ ಜಾವದ ಪೂಜೆಗೆ ಪ್ರಾಶಸ್ತ್ಯ. ನಾವೆಲ್ಲ ಏನು ಮಾಡಿಬಿಡ್ತೇವೆ, ಶಿವನ ದೇವಸ್ಥಾನ ಬೆಳಗ್ಗೆ ಹೋದ್ಯ ಕೈ ಮುಕ್ಕೊಂಡು ಬಂದ್ಯ ಜನನೇ ಇರೋದಿಲ್ಲ ಅಂತ ಹೇಳ್ತಾರೆ. ಆದರೆ ನೀವು ರಾತ್ರಿಯೆಲ್ಲ ಅದನ್ನು ಗಮನಿಸಿದ್ದೇ ಹೌದು ಅಂತಾದರೆ ರಾತ್ರಿ ಕಾಲದಲ್ಲಿ 4 ಬಾರಿ ಅಭಿಷೇಕ ನಡೀತದೆ. ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಹಾಗೆ ಚಮೆ ಇತ್ಯಾದಿ, ಪುರುಷ ಸೂಕ್ತ ಇತ್ಯಾದಿ ಯಾವ ಕರ್ಮಗಳನ್ನು ಬೇಕು ಅನ್ನುವಂಥದ್ದಿದೆ, ಯಾವುದು ಸೂಕ್ತಾದಿಗಳು ಅನ್ನುವಂಥದ್ದಿದೆಯೋ ಆ ಎಲ್ಲ ಮಂತ್ರಗಳಿಂದ ಅಭಿಮಂತ್ರಣೆ ಮಾಡಿ ಕಲಶಕ್ಕೆ ಆ ಕಲಶವನ್ನು ತೆಗೆದುಕೊಂಡು ಹೋಗಿ ಕಲಶದಲ್ಲಿರುವಂಥ ನೀರನ್ನು ಶಿವನಿಗೆ ಅಭಿಷೇಕ ಮಾಡುವಂಥದ್ದು ಈ ಮಹಾಶಿವರಾತ್ರಿಯಲ್ಲಿ ನೋಡಬೇಕಾಗಿರ್ತಕ್ಕಂಥ ವಿಷಯಗಳು. ಯಾರು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡೋದಿಲ್ಲ ಅವರಿಗೆ ಬಹಳಷ್ಟು ವಿಧವಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಬರ್ತದೆ ಅನ್ನುವಂಥದ್ದು ಗ್ರಂಥದಲ್ಲಿದೆ. ಎಷ್ಟೋ ಜನಕ್ಕೆ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಹಾಗಾಗಿ ಶಿವರಾತ್ರಿಯ ದಿನ ನಾವು ಬೇರೆ ಏನು ಮಾಡಲಿಲ್ಲ ಅಂತ ಕೇಳಿದ್ರು, 1 ಯಾಮದ ಪೂಜೆಗಾದರೂ ಶಿವನನ್ನು ಹೋಗಿ ಅವನ ದರ್ಶನವನ್ನು ಪಡೆದುಕೊಳ್ಬೇಕು. ಆಗಲೇ ನಾ ಹೇಳಿದ್ದೆ ಏನು ಅಂತ ಕೇಳಿದರೆ, ಸುಮ್ಮನೆ ಮಾತಿಗೆ ಹೇಳುವಾಗ ಈ ಸಹಸ್ರ ಕೋಟಿ ಸೂರ್ಯ ಸಮಪ್ರಭಾ ಅನ್ನುವಂಥದ್ದು, ಕೋಟಿ ಸೂರ್ಯರ ಪ್ರಭೆಯನ್ನು ತುಂಬ್ಕೊಂಡು ಬಂದಿರ್ತಾನೆ. ಯಾಕಾಗಿ ನಮಗೆ ಕೊಡಲಿ ಅಂತಲೇ ತೊಗೊಂಡು ಬಂದಿರೋದು. ನಾವು ಮನೇಲಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿದ್ರೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಕೇವಲ ದರ್ಶನ ಮಾತ್ರದಿಂದನೇ ಅನುಗ್ರಹಗಳು ಉಂಟಾಗ್ತದೆ ಅನ್ನುವಂಥದ್ದು ಶಾಸ್ತ್ರಕಾರರು ಬಹಳಷ್ಟು ಕಡೆ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಹಾಗೆ ಶಿವನ ಉಪವಾಸಾದಿಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದೇ ನಂತರದಲ್ಲಿ ಶಿವನ ಯಾವ್ಯಾವ ದೋಷಗಳು ಅನ್ನುವಂಥದ್ದು ಈ ಒಂದು ಶಿವನ ಆರಾಧನೆಗಳನ್ನು 22 ವರ್ಷಗಳ ಕಾಲ ಮಾಡಿದ್ರೆ ಅಂತ ಕೇಳಿದರೆ, ಅಶ್ವಮೇಧ ಯಾಗಾದಿಗಳನ್ನು ಯಾರ್ಯಾರು ಮಾಡ್ತಿದ್ರು ಅಂದರೆ ಬರೀ ರಾಜರುಗಳೇ ಮಾಡ್ತಾ ಇದ್ರು. ಏನು ಅಂತ ಕೇಳಿದರೆ ಆ ಒಂದು ಕುದುರೆ ಎಲ್ಲಿ ಹೋಗ್ತದೆಯೋ ಆ ಒಂದು ಜಾಗ ಅನ್ನುವಂಥದ್ದು ರಾಜನ ಅಧೀನಕ್ಕೆ ಸೇರಿದ್ದು. ಇಲ್ಲಾಂದರೆ ಅದನ್ನು ತಡೆದು ನಿಲ್ಲಿಸಬೇಕು ಅಂತ. ಅಶ್ವಮೇಧ ಅನ್ನುವಂಥದ್ದು ಸಾಮಾನ್ಯವಾಗಿರ್ತಕ್ಕಂತಹ ಕುದುರೆ ಅಲ್ಲ, ಅದು ಬಹಳ ಶಕ್ತಿಯುತವಾಗಿರುವಂಥದ್ದು. ಅದರ ವೇಗಕ್ಕೆ ಯಾರೂ ಓಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ. ಹಾಗೆ ಈ ಅಶ್ವಮೇಧದ ಫಲವನ್ನು ಯಾಕೆ ಹೇಳಿದ್ದಾರೆ ಅಂತ ಕೇಳಿದರೆ, ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಾದಿಗಳಿರ್ಬೋದು, ಅಥವಾ ಐಹಿಕವಾಗಿ ಶತ್ರುಕೃತ್ಯದಿಂದ ಆಗುವಂಥ ತೊಂದರೆಗಳಿರ್ಬೋದು, ಅಥವಾ ಈ ಆರೋಗ್ಯಕ್ಕೆ ಸಂಬಂಧಿತವಾಗಿ ಆಗಾಗ ಬರುವಂತಹ ಅಕಾಲಿಕವಾಗಿರ್ತಕ್ಕಂಥ ರೋಗಗಳಾಗಿರಬಹುದು, ಅದೆಲ್ಲವೂ ಸಮೇತ ಬರುವಂಥ ಪ್ರಮಾಣ ಏನಾಗ್ತದೆ, ಈ ಒಂದು ಶಿವರಾತ್ರಿಯನ್ನು ವಿಧಿಯುಕ್ತವಾಗಿ ಆಚರಣೆ ಮಾಡೋದ್ರಿಂದ ಆ ದೋಷಗಳು ಅನ್ನುವಂಥದ್ದು ನಮ್ಮ ಹತ್ರ ಬರೋದಿಲ್ಲ. ಯಾರು ಶಿವಭಕ್ತನಿದ್ದಾನೋ ಅವನಿಗೆ ಬೇರೆ ಎಲ್ಲ ಸಮಸ್ಯೆಗಳು ಸಮೇತ ಸಮಸ್ಯೆಯನ್ನು ಕೊಡಲಿಕ್ಕಿಂತ ಮುಂಚಿತವಾಗಿ ಅವುಗಳು ಸ್ವಲ್ಪ ಯೋಚನೆಯನ್ನು ಮಾಡ್ತವೆ. ಯಾಕೆಂದರೆ ಶಿವನ ಅನುಗ್ರಹ ಇವನ ಮೇಲಿದೆ ಅನ್ನುವಂಥ ದೃಷ್ಟಿಯಿಂದ. ಇದನ್ನು ಜ್ಯೋತಿಷ್ಯದಲ್ಲೂ ಹೇಳಿದ್ದಾರೆ. ಕೆಲವೊಂದು ಸಮಸ್ಯೆಗಳಿಗೆ ನೀವು ಶಿವನನ್ನೇ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಈ ನಮಗೆ ಉಲ್ಲೇಖ ಗ್ರಂಥಗಳು ಅಷ್ಟೇ, ಶಾಸ್ತ್ರದಲ್ಲೂ ಅಷ್ಟೇ ಶಿವನನ್ನು ವಿಶೇಷವಾಗಿ ಆರಾಧನೆ ಮಾಡಲಿಕ್ಕೆ ಹೇಳಿದ್ದಾರೆ. ಆದ್ದರಿಂದ ಈ ಒಂದು ಮಾಸ ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಅದು ಪ್ರತಿ ತಿಂಗಳಿನಲ್ಲೂ ಶಿವರಾತ್ರಿ ಬರ್ತದೆ. ಹಾಗಾಗಿ ಅದನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ ಗುರುಗಳೇ, ಇನ್ನು ಸಾಮಾನ್ಯವಾಗಿ ಉಪವಾಸ ಅಂತ ನಾವು ಹೇಳ್ತೀವಿ ವಿನಃ ಉಪವಾಸವನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಇದು ಪರಿಯನ್ನು ತಿಳಿಸ್ತಾ ಹೋಗೋದಾದ್ರೆ, ಈಗ ನೋಡಿ, ಶಾಸ್ತ್ರದಲ್ಲಿ ಹೇಳಿರುವಂಥ ಉಪವಾಸವೇ ಬೇರೆ, ನಾವು ಈ ಒಂದು ಕಾಲಘಟ್ಟದಲ್ಲಿ ಉಪವಾಸ ಅಂದರೆ ಅನ್ನುವಂಥದ್ದೇ ಬೇರೆ. ಯಾವುದು ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆಯೋ, ಯಾಕೆ ಅಂತ ಕೇಳಿದರೆ ಇದು ಈಗ ನಾವು ಕೆಲವರು ಬೈವಾಗ ನೋಡ್ಬೋದು, ಪುಣ್ಯಾತ್ಮ ಮರ ನೀನು ಪಾಪಾತ್ಮ ಮರೆಯ ಅಂತ ಹೇಳಿ. ಅಲ್ಲಿ ದೇಹದಿಂದ ಸಂಜನಿತವಾಗಿರ್ತಕ್ಕಂಥ ದೋಷಕ್ಕೆ ಯಾರೂ ಬೈಯೋದಿಲ್ಲ. ಆತ್ಮ ಅನ್ನುವಂಥದ್ದು ದೇಹದಿಂದ ಕೆಟ್ಟ ಕೆಲಸವನ್ನೋ ಒಳ್ಳೆ ಕೆಲಸಗಳನ್ನೋ ಮಾಡಿಸುವಂಥದ್ದು ಬಿಟ್ಟರೆ, ಆತ್ಮ ಅನ್ನುವಂಥದ್ದು ನಿರಾಕಾರ. ನಿಮ್ಮ ಆತ್ಮವನ್ನು ನೀವು ನೋಡಲಿಕ್ಕಾಗಲ್ಲ, ನನ್ನ ಆತ್ಮವನ್ನು ನಾವು ನೋಡಲಿಕ್ಕಾಗೋದಿಲ್ಲ. ಹಾಗೆ ಈ ಆತ್ಮಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳು, ಆ ಆತ್ಮದ ಈ ಆತ್ಮಕ್ಕೂ ಒಂದು ಹೊಟ್ಟೆ ಇರ್ತದೆ ಅಂತ ಒಂದು ಭಾವನೆ ಮಾಡಿಕೊಳ್ಳೋಣ. ಅದರ ಹೊಟ್ಟೆಯನ್ನು ತುಂಬಿಸ್ಬೇಕಂತಾದರೆ ಈ ಉಪವಾಸವನ್ನು ಮಾಡಬೇಕು. ಅಂತ ಹೇಳಿದರೆ ದೇವರ ಯಾವ ಶಕ್ತಿಯನ್ನು ನಾವು ಎಲ್ಲಿ
ಆವಾಹನೆ ಮಾಡಿರ್ತೇವೆಯೋ ಅದು ಉಪಶಕ್ತಿ ಅನ್ನುವಂಥದ್ದನ್ನು ನಾವು ತೆಗೆದುಕೊಳ್ತೇವೆ. ಆ ಶಕ್ತಿಯ ಸುತ್ತಮುತ್ತಲು ನಾವು ವಾಸ ಮಾಡುವಂಥದ್ದು, ಆ ಶಕ್ತಿಯನ್ನೇ ನಾವು ಸೇವನೆ ಮಾಡುವಂಥದ್ದು ಮೋಕ್ಷಕ್ಕೆ ಕಾರಣ ಆಗ್ತದೆ ಬಿಟ್ಟರೆ ದೇಹಕ್ಕೆ ಎಂಥದ್ದು ಉಪಯೋಗ ಇಲ್ಲ. ಹಾಗಾಗಿ ದೇಹಕ್ಕೆ ಯಾವ್ಯಾವ ವಸ್ತುಗಳು ಶಕ್ತಿಯನ್ನು ಕೊಡ್ತದೆಯೋ, ಊಟ ಉಪಚಾರಗಳಾಗಿರಬಹುದು ಅಥವಾ ಅನ್ನ ನೀರುಗಳಾಗಿರ್ಬೋದು, ಅವೆಲ್ಲವನ್ನು ಸೇವನೆ ಮಾಡುವಂಥದ್ದು ನಿಷಿದ್ಧವಾಗ್ತದೆ. ಯಾಕೆಂದರೆ ಆತ್ಮಕ್ಕೂ ದೇಹಕ್ಕೂ ಎರಡು ಒಟ್ಟಿಗೆ ನಾವು ಯಾವುದು ಆಹಾರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದೇಹಕ್ಕೆ ಶಕ್ತಿ ಕೊಡುವಂಥ ಯಾವುದೇ ವಸ್ತುಗಳನ್ನು ಸಮೇತ ನಾವು ಸ್ವೀಕರಣೆ ಮಾಡುವಂಥದ್ದು ನಿಷೇಧ ಹೇರ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಇನ್ನು ಜಾಗರಣೆಯ ವಿಶೇಷತೆಯ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ, ಜಾಗರಣೆಯ ವಿಶೇಷ ಅಂತ ಹೇಳಿದ್ರೆ ಶಿವರಾತ್ರಿಯ ದಿನದಂದು ಶಿವ ಏನು ಭಕ್ತರನ್ನ ಅನುಗ್ರಹಿಸ್ಲಿಕ್ಕೋಸ್ಕರವಾಗಿ ವರ್ಷ ಪೂರ ಇದ್ರೂ ಸಮೇತ ಶಿವರಾತ್ರಿಯ ಕಾಲದಲ್ಲಿ ಒಂದು ರಾತ್ರಿ ಶಿವನಿಗಾಗಿ ನಾವು ಜಾಗರಣೆ ಮಾಡುವಂಥದ್ದು ಅಂತೇಳಿ, ಸುಮ್ಮನೆ ಜಾಗರಣೆ ಮಾಡುವಂಥದ್ದಲ್ಲ, ಅವನಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನು ತುಂಬಿಕೊಂಡು ಅವನ ಭಕ್ತರ ಅನುಗ್ರಹಕ್ಕಾಗಿ ಬಂದು ನಿಂತಹ ಕಾಲ. ಆದ್ದರಿಂದ ಅವತ್ತಿನ ದಿನ ಶಿವನಿಗಾಗಿ ನಾವು ಜಾಗರಣೆ ಮಾಡುವಂಥದ್ದು, ಅವತ್ತು ಒಂದು ದಿನಗಳ ಕಾಲ ಶಿವನನ್ನ ಸ್ತುತಿಸುವಂಥದ್ದು ಅನ್ನುವಂಥ ಭಾವನೆ ಅನ್ನುವಂಥದ್ದು ಬರ್ತದೆ. ಬಿಟ್ರೆ ಶಿವನ ವ್ರತ ಒಂದೇ ಅಲ್ಲದಲೆ ಇನ್ನು ಎಲ್ಲಾ ವ್ರತಗಳಿಗೂ ಉದ್ಯಾಪನೆ ಅನ್ನುವಂಥ ಒಂದು ಪದವನ್ನು ಹೇಳಿದ್ದಾರೆ. ಆ ಎಲ್ಲ ಉದ್ಯಾಪನೆಗಳಲ್ಲೂ ಸಮೇತ ಸಂಜೆಯ ಕಾಲದಲ್ಲಿ 4 ಜಾವದಲ್ಲಿ ಪೂಜೆ ಮಾಡುವಂಥದ್ದೇ ವಿಶೇಷ, ಜಾಗರಣೆಯೇ ವಿಶೇಷ ಅನ್ನುವಂಥದ್ದು ಹೇಳಿದ್ದಾರೆ. ಆದರೂ ನಮಗೆ ಈಗಿನ ಕಾಲದಲ್ಲಿ ಅದು ಯಾರು ಹೇಳಲಿಲ್ಲ ಅಥವಾ ನಾವು ಓದಲಿಲ್ಲ, ಅಧ್ಯಯನ ಹೀನರಾಗಿದ್ದೇವೆ. ಆದ್ದರಿಂದ ಆ ವಿಚಾರಗಳು ನಮಗೆ ತಿಳಿದಿಲ್ಲ. ಹಾಗಾಗಿ ಶಿವರಾತ್ರಿಯಲ್ಲಿ ಜಾಗರಣೆಯನ್ನ ಮಾಡಿ ಶಿವನನ್ನ ಸೇವಿಸುವಂಥದ್ದು ವಿಶೇಷ. ಆದ್ದರಿಂದ ಉಪವಾಸ ಜಾಗರಣೆ ಎರಡಕ್ಕೂ ವಿಶಿಷ್ಟವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಸರಿ ಗುರೂಜಿ, ಇನ್ನು ಪೂಜಾ ವಿಧಾನವನ್ನ ತಿಳಿಸ್ತಾ ಹೋಗ್ತಾ ಇದ್ದಾಗ ನೀವು ಅಭಿಷೇಕಗಳ ಕುರಿತಂತೆ ತಿಳಿಸ್ತಾ ಇದ್ರಿ. ಹಾಗಾಗಿ ಯಾವ ಅಭಿಷೇಕ ಬಹಳ ಶ್ರೇಷ್ಠವಾಗತ್ತೆ ಅಂತ? ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅಂತ ಹೇಳಿ, ಈ ಶಿವನಿಗೆ ನೀವು ಏನು ಸ್ಮಶಾನವಾಸಿಯವರು ಹೇಗಿರ್ತಾರೆ, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ, ಒಳ್ಳೆ ಬ್ರ್ಯಾಂಡೆಡ್ ಪಂಚೆ, ಬ್ರ್ಯಾಂಡೆಡ್ ಆಗಿರುವಂಥ ಪಾದರಕ್ಷೆಗಳನ್ನು ಯಾವುದೋ ಹಾಕಿರುವುದಿಲ್ಲ, ಅರ್ಧಂಬರ್ಧ ಅಂತ ಹೇಳಿದರೆ ನಿರಾಕಾರ ರೂಪ ಅಂತ ಹೇಳಿ ನಮಗೆ ಯಾವುದರ ಮೇಲೆಯೂ ಆಸಕ್ತಿ ಇಲ್ಲ. ನಮಗೆ ಕೇವಲ ಶಿವನನ್ನು ಸೇವಿಸುವಂಥ ಕೆಲಸ. ಆದ್ದರಿಂದ ಇಲ್ಲಿ ಉಪವಾಸಾದಿಗಳಾಗಿರಬಹುದು ಅಥವಾ ಐಹಿಕ ಪ್ರಪಂಚದಲ್ಲಿ ಬೇಕಾಗಿರ್ತಕ್ಕಂಥ ಸುಖಗಳಾಗಿರ್ಬೋದು ಯಾವುದನ್ನು ಕೇಳುವುದಿಲ್ಲ. ಅವನಿಗೆ ಇಷ್ಟ ಆಗುವಂಥದ್ದು ಕೇವಲ ಮಂತ್ರದಿಂದ ಅಭಿಷೇಕ ಮಾಡಿದಂತಹ ವಸ್ತುಗಳು ಬಿಟ್ಟರೆ ಅದರಲ್ಲಿ ಪ್ರಾಶಸ್ತ್ಯ ಹೆಚ್ಚು ಇರುವಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಮೊದಲು ಫಲಪಂಚಾಮೃತ ಅಭಿಷೇಕಾದಿಗಳು, ಆಮೇಲೆ ಸೂಕ್ತವನ್ನ ಕಲಶದ ಮೇಲೆ ಅಭಿಮಂತ್ರಣೆ ಮಾಡಿಯೋ ಅಥವಾ ಸೂಕ್ತವನ್ನ ಪಠನೆ ಮಾಡುತ್ತಾ ಶಿವನ ಮೇಲೆ ಅಭಿಷೇಕಾದಿಗಳನ್ನ ಮಾಡುವಂಥದ್ದು, ಕಬ್ಬಿನ ಹಾಲಿನಿಂದ ವಿಶೇಷವಾಗಿ ಅಭಿಷೇಕವನ್ನ ಮಾಡುವಂಥದ್ದು, ಹಾಗೆ ಅನ್ನದಲ್ಲಿ ಶಿವನನ್ನ ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನ ಮಾಡಿ ಅದನ್ನ ಪೂಜೆ ಮಾಡುವವರು. ಅದು ಇನ್ನೊಂದು ಪ್ರಾಂತ್ಯಾಚಾರ ಅನ್ನುವಂಥದ್ದು ಬೇರೆ, ನಮ್ಮ ಕರ್ನಾಟಕದ ಪ್ರಾಂತ್ಯ ಅಲ್ಲ. ಹಾಗಾಗಿ ಶಿವನಿಗೆ ವಿಶೇಷವಾಗಿ ಕೇವಲ ಅಭಿಷೇಕ ಮಾತ್ರ ಪ್ರಿಯವಾಗ್ತದೆ. ಆದ್ದರಿಂದ ಶಿವನಿಗೆ ಅಭಿಷೇಕವನ್ನೇ ಹೆಚ್ಚು ಮಾಡ್ಬೇಕು. ನೋಡಿ, ಶಿವನಿಗೆ ಎಷ್ಟು ಅಲಂಕಾರ ಅನ್ನುವಂಥದ್ದು ಎಲ್ಲೂ ಹೇಳಲಿಲ್ಲ, ಆದ್ರೆ ಮಾಡಿದ್ರೆ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಹೆಚ್ಚು ಪ್ರಸನ್ನನಾಗುವಂಥದ್ದು ಯಾವುದು ಅಂತ ಕೇಳಿದ್ರೆ ಶಿವ ಅಭಿಷೇಕಕ್ಕೆ ಮಾತ್ರ ಪ್ರಸನ್ನನಾಗುವುದು. ಈಗ ನಾನು ನಿಮ್ಮನ್ನು ತೃಪ್ತಿಪಡಿಸ್ಬೇಕಂತಾದ್ರೆ ನಿಮ್ಮನ್ನು ಹೊಗಳಬೇಕಂತೆ, ಅದೇ ಚಿಕ್ಕ ಮಕ್ಕಳಿಗೆ ಅವ್ರನ್ನ ಖುಷಿ ಪಡಿಸ್ಬೇಕಂತಾದ್ರೆ ಅವ್ರಿಗೆ ಹೊಗಳಬೇಕಂತಿಲ್ಲ, ಸಿಹಿ ತಿಂಡಿಗಳನ್ನು ಕೊಟ್ಬಿಟ್ರೆ ಆಯ್ತು. ಹಾಗೆ ಶಿವನನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ ಯಾವ ವಸ್ತು ಬೇಕು ಅಂತ ಕೇಳಿದ್ರೆ ಕೇವಲ ಭಕ್ತಿ ಮತ್ತೆ ಅಭಿಷೇಕವನ್ನ ಮಾಡುವಂಥದ್ದು. ಅದೇ ವಿಷ್ಣುವಿಗೆ ನಾವು ಅಭಿಷೇಕ ಮಾಡ್ತೇವೆ ಅಂತ ಕೇಳುವುದಿಲ್ಲ, ಅವನು ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಪ್ರಿಯ ಅಂತ ಹೇಳಿ. ಹಾಗೆ ಅಮ್ಮನವರಿಗೆ ನಾವು ಅಭಿಷೇಕ ಮಾಡ್ತೇವೆ ಅಂದ್ರೆ ಕೇಳುವುದಿಲ್ಲ, ಅಲಂಕಾರವನ್ನು ಕೇಳುವುದಿಲ್ಲ. ಅಮ್ಮನವರನ್ನ ಅರ್ಚಿಸುವಂಥದ್ದು, ಸ್ತುತಿಸುವಂಥದ್ದು, ಬಾರಿಗೂ ಹೊಗಳುವಂಥದ್ದು, ಇವೆಲ್ಲವೂ ಸಮೇತ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಇಷ್ಟ ಆಗ್ತದೆ. ಹಾಗೆ ಅಭಿಷೇಕ ಇಷ್ಟಪಡುವಂತಹ ಶಿವನಿಗೆ ಕೇವಲ ಅಭಿಷೇಕಾದಿಗಳಿಂದ ಮಾತ್ರ ಸಂತುಷ್ಟನಾಗ್ತಾನೆ ಅನ್ನುವಂಥದ್ರಿಂದ ಶಿವನಿಗೆ ಅಭಿಷೇಕ ಅನ್ನುವಂಥದ್ದು ಬಹಳಷ್ಟು ಹೆಚ್ಚಿನ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಸರಿ ಗುರುಜಿ, ಇನ್ನು ಶಿವರಾತ್ರಿಯ ವಿಶೇಷತೆಯ ಕುರಿತಂತೆ ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಶಿವರಾತ್ರಿಯ ಕುರಿತಂತೆ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಪ್ರತಿ ತಿಂಗಳಿಗೊಮ್ಮೆ ಬರುವಂತಹ ಶಿವರಾತ್ರಿ ಹಾಗೆ ವರ್ಷಕ್ಕೊಮ್ಮೆ ಬರುವಂತಹ ಶಿವರಾತ್ರಿಗೆ ಇರುವಂತಹ ವ್ಯತ್ಯಾಸ ಏನು, ಯಾವ ರೀತಿಯಾಗಿರುವಂತಹ ಪೂಜಾ ವಿಧಾನವನ್ನ ಅನುಸರಿಸಬೇಕು ಅಂತ ಹೇಳಿ ಗುರುಗಳು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.